ನಮಸ್ಕಾರ ವೀಕ್ಷಕರೇ, ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೋರೆಕಾಯಿಯಿಂದ ಮಾಡೋ ಹಸಿರು ಮಸಾಲೆ ಪಲ್ಯವನ್ನ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು. ಈ ಪಲ್ಯಕ್ಕೆ ನಾನು ತೆಂಗಿನಕಾಯಿಯನ್ನ ಬಳಸ್ತಾ ಇಲ್ಲ, ಬದಲಾಗಿ ನೆಲಗಡಲೆ ಅಥವಾ ಶೇಂಗಾ ಬೀಜವನ್ನ ಬಳಸ್ತಾ ಇದ್ದೇನೆ. ಅದು ಈ ಪಲ್ಯಕ್ಕೆ ವಿಶಿಷ್ಟ ರುಚಿಯನ್ನ ಕೊಡುತ್ತೆ. ಮೊದಲಿಗೆ ಸೋರೆಕಾಯಿಯ ಸಿಪ್ಪೆ ಮತ್ತು ಬೀಜ ತೆಗೆದು ಅದನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಕಟ್ ಮಾಡಿದ ಸೋರೆಕಾಯಿಯನ್ನ ಒಂದು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ನೆನೆಸಿದ ಕಡಲೆ ಬೇಳೆಯನ್ನ ಹಾಕೊಳ್ತಾ ಇದ್ದೀನಿ. ಅರ್ಧ ಕಪ್ ನೀರನ್ನ ಸೇರಿಸಿ ಮುಚ್ಚಳ ಮುಚ್ಚಿ ಸುಮಾರು 3 ವಿಷಲ್ ಬರೋವರೆಗೂ ಬೇಯಿಸ್ಕೊಳ್ಬೇಕು. ನಾವು ಮಸಾಲೆಯನ್ನ ತಯಾರಿಸಿಕೊಳ್ಳೋಣ. ಮೊದಲು 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜವನ್ನ ಹುರ್ಕೊಳ್ಬೇಕು. ಒಂದು ಮಿಕ್ಸಿ ಜಾರ್ಗೆ 2 ರಿಂದ 3 ಹಸಿಮೆಣಸಿನಕಾಯಿ, ಅರ್ಧ ಇಂಚಿನಷ್ಟು ಶುಂಠಿ, ಹುರಿದು ಸಿಪ್ಪೆ ಸುಲಿದ ನೆಲಗಡಲೆ ಹಾಗೂ ಒಂದು ದೊಡ್ಡ ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ತರಿತರಿಯಾಗಿ ರುಬ್ಕೊಳ್ಳಿ. ಈಗ ಒಂದು ಬಾಣಲೆಯನ್ನ ಬಿಸಿ ಮಾಡಿ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನ ಸೇರಿಸಿ ಸ್ವಲ್ಪ ಕರಿಬೇವಿನ ಎಲೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆ ಚಟಪಟ ಸಿಡಿದ ಕೂಡಲೇ ಅದಕ್ಕೆ ರುಬ್ಬಿದ ಮಸಾಲೆಯನ್ನ ಸೇರಿಸ್ಕೊಳ್ಬೇಕು. ಮಸಾಲೆ ಬಣ್ಣ ಸ್ವಲ್ಪ ಬದಲಾಗ್ತಾ ಇರೋ ಹಾಗೇನೆ ಬೇಯಿಸಿದ ಸೋರೆಕಾಯಿ ಹಾಗೂ ಕಡಲೆ ಬೇಳೆಯನ್ನ ಸೇರಿಸ್ಕೊಳ್ಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರ್ಧ ಟೀ ಸ್ಪೂನ್ ಅಷ್ಟು ಬೆಲ್ಲವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಮತ್ತು ಸಿಹಿಯನ್ನ ತರಕಾರಿ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಸೋರೆಕಾಯಿಯಿಂದ ಮಾಡೋ ಈ ಹಸಿರು ಮಸಾಲೆ ಪಲ್ಯ ಈಗ ತಯಾರಾಗಿದೆ. ಇದನ್ನ ನೀವು ಬಿಸಿ ಅನ್ನದೊಂದಿಗೂ ಬಡಿಸಬಹುದು ಅಥವಾ ಚಪಾತಿ, ದೋಸೆ ಜೊತೆಗೂ ಬಡಿಸಬಹುದು. ಖಂಡಿತ ಒಮ್ಮೆ ಈ ತರದ ಪಲ್ಯ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ.